ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಕೇಂದ್ರ ಕಲಬುರಗಿಯಿಂದ. ಇವತ್ತಿನ ವಿಡಿಯೋದಲ್ಲಿ ನಾವು ಕೊಲೆಸ್ಟ್ರಾಲ್ ಬಗ್ಗೆ ಮಾತಾಡೋಣ. ತುಂಬಾ ಜನಕ್ಕೆ ಕೊಲೆಸ್ಟ್ರಾಲ್ ಅಂದ್ರೇನೆ ಭಯ. ಆ ಶಬ್ದ ಕೇಳಿದ್ರೇನೆ ಅದು ತುಂಬಾ ಕೆಟ್ಟದು ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ದೇಹದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ನಮ್ಮ ಜೀರ್ಣಕ್ಕೆ ಬೇಕಾಗಿರುವ ಪಿತ್ತರಸನ ಪ್ರೊಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ವಿಟಮಿನ್ ಗಳ ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಈ ವೈಟಮಿನ್ ಡಿ ಅನ್ನೋದು ನಮ್ಮ ಕೊಲೆಸ್ಟ್ರಾಲ್ ಇಂದಾನೆ ತಯಾರಾಗುವಂತದ್ದು. ಸೊ ಈ ರೀತಿ ತುಂಬಾ ಕೆಲಸಗಳಿಗೆ ಕೊಲೆಸ್ಟ್ರಾಲ್ ತುಂಬಾ ಮುಖ್ಯ. ಅದಕ್ಕಾಗಿ ನಾವು ಗುಡ್ ಕೊಲೆಸ್ಟ್ರಾಲ್ ನ ಇಂಪ್ರೂವ್ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. ಈ ಕೊಲೆಸ್ಟ್ರಾಲ್ ಅಲ್ಲಿ 3 ತರದ್ದು ಇರುತ್ತೆ. ಒಂದು ಬ್ಯಾಡ್ ಕೊಲೆಸ್ಟ್ರಾಲ್, ಒಂದು ಗುಡ್ ಕೊಲೆಸ್ಟ್ರಾಲ್, ಇನ್ನೊಂದು ಟ್ರೈಗ್ಲಿಸರೈಡ್ಸ್ ಅಂತ. ಸಾಧಾರಣ ಜನಕ್ಕೆ ರಿಪೋರ್ಟ್ ಅಲ್ಲಿ ನೋಡಿದಾಗ ಈ LDL ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ಟ್ರೈಗ್ಲಿಸರೈಡ್ಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಇವೆರಡು ಜಾಸ್ತಿ ಇದ್ದಾಗ ನಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಆಗ್ಲಿ, ಹಾರ್ಟ್ ಅಟ್ಯಾಕ್ ಆಗ್ಲಿ, ಸ್ಟ್ರೋಕ್ ಆಗ್ಲಿ, ಈ ರೀತಿ ಬರುವ ಸಿಂಪ್ಟಮ್ಸ್ ಬರುವ ಚಾನ್ಸಸ್ ಇರುತ್ತೆ. ಈ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ನಮ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದು ಸಿವಿಯರ್ ಆಗಿ ಬ್ಲಾಕೇಜ್ ಕಾಸ್ ಮಾಡಿದಾಗ, ಹಾರ್ಟ್ ಅಟ್ಯಾಕ್ ಆದಾಗ ಮಾತ್ರ ನಮ್ಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಮ್ಗೆ ಗೊತ್ತಾಗದೇ ಇಲ್ಲ. ಅದಕ್ಕಾಗಿ ರೆಗ್ಯುಲರ್ ಆಗಿ ಕೊಲೆಸ್ಟ್ರಾಲ್ ನ ಚೆಕ್ ಮಾಡೋದು ತುಂಬಾ ಮುಖ್ಯ. ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಇಂದ ಆಗುವ ತೊಂದರೆಗಳು. ಅದೇ ರೀತಿ ನಮ್ಮ ಬ್ಲಡ್ ರಿಪೋರ್ಟ್ ನೋಡಿದಾಗ HDL ಅಂತ ಕಾಣಿಸುತ್ತೆ. ಅದು ಗುಡ್ ಕೊಲೆಸ್ಟ್ರಾಲ್. ಈ HDL ಒಳ್ಳೆ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಇದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಈ ಗುಡ್ ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ಹಾರ್ಟ್ ಗೆ ಪ್ರೊಟೆಕ್ಟ್ ಮಾಡುತ್ತೆ, ಶಾಕ್ ಅಬ್ಸಾರ್ಬರ್ ತರ ಕೆಲಸ ಮಾಡುತ್ತೆ. ಅದಕ್ಕಾಗಿ HDL ನ ಜಾಸ್ತಿ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಈ ಗುಡ್ ಕೊಲೆಸ್ಟ್ರಾಲ್ ನ ಹೇಗೆ ನಾವು ಜಾಸ್ತಿ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಒಳ್ಳೆ ಅಮೌಂಟ್ ಆಫ್ ಹೆಲ್ದಿ ಫ್ಯಾಟ್ಸ್ ನ ನಾವು ತಿನ್ಬೇಕು. ಹೆಲ್ದಿ ಫ್ಯಾಟ್ ಅಂದ್ರೆ ಯಾವ್ದೆಲ್ಲ ಅಂತ ನಾನು ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಇನ್ನೊಂದು ದೊಡ್ಡ ತಪ್ಪು ಕಲ್ಪನೆ ಅಂದ್ರೆ ನಮ್ಮ ಊಟದಿಂದಾನೇ ನಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಫ್ಯಾಟ್ಸ್ ತಿಂದ್ರೆ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಅಂತ ತುಂಬಾ ಜನ ಅನ್ಕೊಂಡಿರ್ತೀರಾ. ಈಗ ಅನ್ಕೊಂಡ್ಬಿಟ್ಟು ತುಪ್ಪ ತಿನ್ನೋದ್ ಬಿಟ್ಬಿಡ್ತೀರಾ, ಕಡ್ಲೆಕಾಯಿ ತಿನ್ನೋದಿಲ್ಲ, ಈ ಎಗ್ ಯೋಕ್ ತಿನ್ನೋದಿಲ್ಲ. ಎಗ್ ಅಲ್ಲಿ ಎಲ್ಲೋ ಪಾರ್ಟ್ ಏನಿರುತ್ತೆ ಅದು ತುಂಬಾ ಒಳ್ಳೇದು, ತುಂಬಾ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಬಟ್ ನೀವೇನ್ ಅನ್ಕೋತೀರಾ, ಅದ್ರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಅಂತ ಅದನ್ನ ತಿನ್ನೋದ್ ಬಿಟ್ಬಿಡ್ತೀರಾ. ನಂಗೆ ಪೇಷಂಟ್ಸ್ ಹೇಳ್ತಾರೆ, ಕಡ್ಲೆಕಾಯಿ ನಾನು ತಿನ್ನೋದೇ ಇಲ್ಲ ಮೇಡಮ್, ಯಾಕಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ. ಅದೇ ಜಾಗದಲ್ಲಿ ನೀವು ಸಾಯಂಕಾಲ ಹೊತ್ತಲ್ಲಿ ಟೀ ಜೊತೆಗೆ ಒಂದ್ 4-5 ಬಜ್ಜಿ ಮಾತ್ರ ಖಂಡಿತ ತಿಂತೀರಾ ಅಲ್ವಾ, ಕರ್ದಿರೋ ಪದಾರ್ಥ ತಿಂತೀರಾ. ಸೊ ಇದ್ರಲ್ಲಿ ಇರುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್. ಸೊ ನೀವು ಅವಾಯ್ಡ್ ಮಾಡ್ಬೇಕಾಗಿರೋದು ಬ್ಯಾಡ್ ಫ್ಯಾಟ್ಸ್, ಅಂದ್ರೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಮತ್ತೆ ಟ್ರಾನ್ಸ್ ಫ್ಯಾಟ್ಸ್ ಅನ್ನುವಂಥದ್ದು. ಇದು ಯಾವ್ದ್ರಲ್ಲೆಲ್ಲ ಇರುತ್ತೆ ಅಂದ್ರೆ, ನಿಮ್ಮ ಕರ್ದಿರೋ ಪದಾರ್ಥಗಳಲ್ಲಿ ಇರುತ್ತೆ. ನೀವು ಜಾಸ್ತಿ ಪ್ರೊಸೆಸ್ಡ್ ಫುಡ್ಸ್ ತಿಂತಾ ಇದ್ರೆ, ಈ ಐಸ್ ಕ್ರೀಮು, ಚಾಕ್ಲೇಟು ಮತ್ತೆ ಪ್ಯಾಕೆಟ್ ಅಲ್ಲಿ ಬರುವಂತ ಫುಡ್ಸ್ ನ ತಿಂತಾ ಇದ್ರೆ, ಇದ್ರಲ್ಲಿಂದ ಬರೋದು ನಿಮ್ಗೆ ಬ್ಯಾಡ್ ಕೊಲೆಸ್ಟ್ರಾಲ್. ಟ್ರಾನ್ಸ್ ಫ್ಯಾಟ್ ಮತ್ತೆ ಸ್ಯಾಚುರೇಟೆಡ್ ಫ್ಯಾಟ್ ತುಂಬಾ ಹೈ ಕ್ವಾಂಟಿಟಿಯಲ್ಲಿ ಇರುತ್ತೆ ಇದರಲ್ಲಿ. ಆಮೇಲೆ ಇನ್ನೊಂದು ಬೇಸಿಕ್ ಆಗಿ ನಾವು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ನಮ್ಗೆ ಫ್ಯಾಟ್ ತಿಂದ್ರೆ ನಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಎಷ್ಟು ತಪ್ಪು ಕಲ್ಪನೆ ಅಂತ. ಯಾಕಂತ ಹೇಳಿದ್ರೆ, ಒಂದು ಹಸುನ ನೋಡಿ, ಅದು ತಿನ್ನೋದು ಮಾತ್ರ ಹುಲ್ಲು, ಆದ್ರೆ ಅದು ಪ್ರೊಡ್ಯೂಸ್ ಮಾಡೋ ಹಾಲಲ್ಲಿ ಎಷ್ಟು ಕೊಲೆಸ್ಟ್ರಾಲ್ ಇರುತ್ತೆ ಅಲ್ವಾ, ಎಷ್ಟು ಫ್ಯಾಟ್ ಇರುತ್ತೆ. ಅದ್ ಹೇಗ್ ಬಂತು? ಅದು ಏನು ತಿನ್ನೋದಿಲ್ಲ ಅಲ್ವಾ, ಫ್ಯಾಟ್ ಇರೋ ಫುಡ್ ತಿನ್ನಲ್ಲ, ಆದ್ರೂ ಅದ್ರ ಹಾಲಲ್ಲಿ ಮಾತ್ರ ಫ್ಯಾಟ್ ಇರುತ್ತೆ. ಇದರಿಂದ ನಮ್ಗೆ ಅರ್ಥ ಆಗೋದು ಏನಂತ ಹೇಳಿದ್ರೆ, ನಮ್ಗೆ ಫ್ಯಾಟ್ ಇನ್ಕ್ರೀಸ್ ಆಗೋದು ಬಾಡಿಯಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರಿಂದ. ಅಂದ್ರೆ ನಮ್ಮ ಧಾನ್ಯಗಳು ಏನು ಅಕ್ಕಿ, ಗೋಧಿ ಇದೆಲ್ಲ ಇದೆ ಅಲ್ಲ, ಇದನ್ನ ಜಾಸ್ತಿ ತಿಂದಾಗ ನಮ್ಮ ದೇಹದಲ್ಲಿ ಇದು ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಸ್ಟೋರ್ ಆಗುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರೋಕಿನ ನಾವು ಸ್ವಲ್ಪ ಜಾಸ್ತಿ ತಿಂದ್ರು ಕೂಡ ಅದು ನಮ್ಮ ದೇಹದಲ್ಲಿ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ, ಅಂದ್ರೆ ಕೊಬ್ಬಿನಾಂಶ ಆಗಿ ಸ್ಟೋರ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಅದಕ್ಕಾಗಿ ಮೇನ್ ಆಗಿ ನೀವು ಫ್ಯಾಟ್ ನ ತಿನ್ನೋದು ಕಡಿಮೆ ಮಾಡೋಕಿನ ಮುಂಚೆ ನಿಮ್ಮ ಕಾರ್ಬೋಹೈಡ್ರೇಟ್ಸ್ ನ ತಿನ್ನೋದು ಕಡಿಮೆ ಮಾಡ್ಬೇಕು. ಈ ಅಕ್ಕಿ, ಗೋಧಿ, ನಿಮ್ಮ ಸಿರಿಧಾನ್ಯ ಆಗಿರ್ಬೋದು ಅಥವಾ ಶುಗರ್ ಆಗಿರ್ಬೋದು, ಯಾವುದೇ ನಿಮ್ಗೆ ಜಾಸ್ತಿ ಕ್ಯಾಲರೀಸ್ ಕೊಡ್ತಿದೆ, ಕಾರ್ಬೋಹೈಡ್ರೇಟ್ಸ್, ಇದನ್ನೆಲ್ಲ ನೀವು ಕಂಟ್ರೋಲಿಗೆ ತರಬೇಕು. ಇದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇನ್ನೊಂದೇನಂತ ಹೇಳಿದ್ರೆ, ನೀವು ದಿನನಿತ್ಯ ಒಂದೇ ಕಡೆ ಕೂತ್ಕೊಂಡೇ ಇದ್ದು ನೀವು ಏನು ಕೆಲಸ ಮಾಡಲ್ಲ, ಅಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ನೀವು ಸೆಡೆಂಟರಿ ಲೈಫ್ ಸ್ಟೈಲ್ ಮಾಡಿದಾಗ ಏನಾಗುತ್ತೆ, ನೀವು ಒಂದೇ ಕಡೆ ಕೂತ್ಕೊಂಡಾಗ ಕ್ಯಾಲರೀಸ್ ಕೂಡ ಖರ್ಚಾಗೋದಿಲ್ಲ,
ನಿಮ್ಮ ಬಾಡಿಯಲ್ಲಿ ಏನು ಸ್ಟೋರ್ ಆಗಿದೆ ಎಕ್ಸೆಸ್ ಆಫ್ ಗ್ಲೂಕೋಸ್ ಅದು ಸ್ಟೋರ್ ಆಗಿರುತ್ತೆ. ಅದೇ ರೀತಿ ಸ್ಟೋರ್ ಆಗಿ ಕೊಬ್ಬು ಆಗಿ ಕನ್ವರ್ಟ್ ಆಗುತ್ತೆ, ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಲಿವರ್ ಅಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅದಕ್ಕಾಗಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಇನ್ನೊಂದ್ ಏನಂತ ಹೇಳಿದ್ರೆ ಹೆಲ್ದಿ ಫ್ಯಾಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಹೆಲ್ದಿ ಫ್ಯಾಟ್ಸ್ ತಿನ್ನೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಆಗುತ್ತೆ ಅಂತ ಹೇಳಿ. ಯಾವ್ದೆಲ್ಲ ಫುಡ್ ಅಲ್ಲಿ ನಿಮ್ಗೆ ಹೆಲ್ದಿ ಫ್ಯಾಟ್ ಇರುತ್ತೆ ಅಂತ ಹೇಳಿದ್ರೆ, ಮೊದಲನೇದು ನಮ್ಮ ನಟ್ಸ್ ಅಂದ್ರೆ ನಮ್ಮ ಬಾದಾಮಿ ಆಗಿರ್ಬೋದು, ಅಕ್ರೋಟ್ ಆಗಿರ್ಬೋದು, ಗೋಡಂಬಿ ಕೂಡ ಆಗಿರ್ಬೋದು. ಇದ್ರಲ್ಲೆಲ್ಲ ಹೆಲ್ದಿ ಫ್ಯಾಟ್ಸ್ ಇರುತ್ತೆ. ಇದನ್ನ ದಿನನಿತ್ಯ ತಿನ್ನೋದ್ರಿಂದ ನಿಮ್ಗೆ ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ HDL ರೇಸ್ ಆಗಿ ನಿಮ್ಮ ಹಾರ್ಟ್ ಗೆ ಒಳ್ಳೆ ಪ್ರೊಟೆಕ್ಷನ್ ಅನ್ನು ನೀಡುತ್ತೆ. ಇನ್ನೊಂದೇನು ಫುಡ್ ಅಂತ ಹೇಳಿದ್ರೆ omega-3 ಫ್ಯಾಟಿ ಆಸಿಡ್ಸ್. ಈ omega-3 ಫ್ಯಾಟಿ ಆಸಿಡ್ಸ್ ಅನ್ನುವಂಥದ್ದು ಕೆಲವೊಂದು ಮೀನ್ಗಳಲ್ಲಿ ಸಿಗುತ್ತೆ, ಫ್ಯಾಟಿ ಫಿಶ್ ಅಲ್ಲಿ ಸಿಗುತ್ತೆ. ಆದ್ರೆ ವೆಜಿಟೇರಿಯನ್ಸ್ ಆಗಿರೋರು ನಿಮ್ಗೆ ಅಗಸೆ ಬೀಜ ಅಂದ್ರೆ ಫ್ಲಾಕ್ಸ್ ಸೀಡ್ಸ್ ಅಲ್ಲಿ omega-3 ಒಳ್ಳೆ ಕಂಟೆಂಟ್ ಅಲ್ಲಿ ಸಿಗುತ್ತೆ. ಅದಲ್ಲದೆ omega-3 ಸಪ್ಲಿಮೆಂಟ್ಸ್ ಕೂಡ ಸಿಗುತ್ತೆ. ಈಗ ವೆಜಿಟೇರಿಯನ್ ಕ್ಯಾಪ್ಸೂಲ್ಸ್ ಕೂಡ ಬಂದಿದೆ omega-3. ಸೊ ನಿಮ್ಗೆ ಕೊಲೆಸ್ಟ್ರಾಲ್ ಏನಾದ್ರೂ ಜಾಸ್ತಿ ಆಗಿದ್ರೆ ಈ omega-3 ತಗೊಳ್ಳೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಏನು ನೀವು ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ, ಜಾಸ್ತಿ ವೆಜಿಟೇಬಲ್ಸ್ ನ ತಿನ್ನೋದು. ಅಂದ್ರೆ ನಾರಿನ ಅಂಶ ಎಷ್ಟು ಜಾಸ್ತಿ ನೀವು ವೆಜಿಟೇಬಲ್ಸ್ ನ ತಿಂತೀರಾ, ತರಕಾರಿಗಳನ್ನ ತಿಂತೀರಾ, ಅಷ್ಟು ಚೆನ್ನಾಗಿ ನಮ್ಮ ದೇಹದಲ್ಲಿ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಮತ್ತೆ ಈ ಫೈಬರ್ ಕಂಟೆಂಟ್ ಏನಿದೆ ನಮ್ಮ ಬಾಡಿಯಲ್ಲಿ ಒಳಗಡೆ ಹೋದ್ಮೇಲೆ ನಮ್ಮ ಹೊಟ್ಟೆ ಕರಳಲ್ಲಿ ಅದು ಫರ್ಮೆಂಟ್ ಆಗುತ್ತೆ. ಫರ್ಮೆಂಟ್ ಆಗಿ ಅದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ನ ಕ್ರಿಯೇಟ್ ಮಾಡುತ್ತೆ. ಒಳ್ಳೆ ಡೈಜೆಷನ್ ನ ಇಂಪ್ರೂವ್ ಮಾಡಿದಾಗ ಮತ್ತೆ ನಾರಿನ ಅಂಶ ಜಾಸ್ತಿ ತಿಂದಾಗ ಏನಾಗುತ್ತೆ, ಹೊಟ್ಟೆ ತುಂಬ ಹೋಗುತ್ತೆ. ಅವಾಗ ನೀವು ಧಾನ್ಯಗಳು ತಿನ್ನೋದು ಕಡಿಮೆ ಆಗುತ್ತೆ, ಮತ್ತೆ ಫ್ಯಾಟ್ ಇರುವ ಅಂಶ ತಿನ್ನೋದು ಕಡಿಮೆ ಆಗುತ್ತೆ. ಈ ರೀತಿ ನೀವು ಡಯಟ್ ಅಲ್ಲಿ ಚೇಂಜಸ್ ಮಾಡಿದಾಗ ಕೊಲೆಸ್ಟ್ರಾಲ್ ಲೆವೆಲ್ಸ್ ಖಂಡಿತ ಕಡಿಮೆ ಆಗುತ್ತೆ. ಇನ್ನೊಂದು ಮೇಜರ್ ಯಾರಿಗೂ ನಿಮ್ಗೆ ಗೊತ್ತಿಲ್ಲಲ್ಲ ಏನಂತ ಹೇಳಿದ್ರೆ, ನಿದ್ದೆ ಸರಿ ಮಾಡದೆ ಹೋದ್ರೆ ಅಥವಾ ನಿಮ್ಗೆ ಸ್ಟ್ರೆಸ್ ತುಂಬಾ ಜಾಸ್ತಿ ಇದ್ರೂ ಕೂಡ ಕೊಲೆಸ್ಟ್ರಾಲ್ ಲೆವೆಲ್ಸ್ ರೇಸ್ ಆಗುತ್ತೆ. ಹಾಗಾಗಿ ನೀವು ದಿನನಿತ್ಯ ಈ ಯೋಗ ಪ್ರಾಣಾಯಾಮ ಎಲ್ಲ ಅಭ್ಯಾಸ ಮಾಡಿದ್ರೆ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಇರುತ್ತೆ. ಆಮೇಲೆ ಬೇಗ ನೀವು ಮಲಗಬೇಕು. ಒಂದು 8 ಗಂಟೆ ನಿದ್ದೆ ಆದ್ರೆ ತುಂಬಾ ಒಳ್ಳೇದು. ಆ ರೀತಿ ಮಲ್ಕೊಂಡಾಗ ಏನಾಗುತ್ತೆ, ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ, ಮತ್ತೆ ದೇಹದಲ್ಲಿ ಜೀರ್ಣ ಎಲ್ಲ ಚೆನ್ನಾಗಾಗತ್ತೆ. ಯಾವುದೇ ರೀತಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ. ನಮ್ಮ ಬಾಡಿ ಏನ್ ಮಾಡುತ್ತೆ, ಯಾವಾಗ ಸ್ಟ್ರೆಸ್ ಅಲ್ಲಿ ಇರುತ್ತೋ ಅವಾಗ ಫ್ಯಾಟ್ ನ ಸ್ಟೋರ್ ಮಾಡಕ್ಕೆ ಶುರು ಮಾಡುತ್ತೆ. ಯಾಕಂದ್ರೆ ಮುಂದೆ ಏನೋ ಕೆಟ್ಟ ಕಾಲ ಬರ್ತಿದೆ, ಅದಕ್ಕೆ ಎನರ್ಜಿ ಬೇಕು ಅಂತ ನಮ್ಮ ಬಾಡಿಗೆ ಸಿಗ್ನಲ್ ಬರುತ್ತೆ. ಅದಕ್ಕಾಗಿ ಅದು ಸ್ಟೋರ್ ಮಾಡಕ್ಕೆ ಶುರು ಮಾಡುತ್ತೆ. ಇವತ್ತಿನ ರಿಸರ್ಚ್ ಹೇಳ್ತಿದೆ, ಯಾರಿಗೆ ಹೊಟ್ಟೆ ತುಂಬಾ ಜಾಸ್ತಿ ಮುಂದೆ ಬಂದಿದೆ, ಯಾರಿಗೆ ಒಬೆಸಿಟಿ, ಸೆಂಟ್ರಲ್ ಒಬೆಸಿಟಿ ಅಂತ ನಾವು ಹೇಳ್ತೀವಿ, ಅದಕ್ಕೆ ಮೇಜರ್ ಕಾರಣ ನಮ್ಮ ಸ್ಟ್ರೆಸ್ ಅಂತ ಇವತ್ತಿನ ರಿಸರ್ಚಸ್ ಹೇಳ್ತಿದೆ. ಅದ್ರ ಅರ್ಥ ನಾವು ಎಷ್ಟು ಜಾಸ್ತಿ ಸ್ಟ್ರೆಸ್ ತಗೋತೀವೋ ನಮ್ಮ ಬಾಡಿ ಅಷ್ಟು ಜಾಸ್ತಿ ಈ ಫ್ಯಾಟ್ ನ ಸ್ಟೋರ್ ಮಾಡ್ತಾ ಹೋಗುತ್ತೆ. ಅದಕ್ಕಾಗಿ ಸ್ಟ್ರೆಸ್ ನ ಕಂಟ್ರೋಲ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಈಗ ನೀವು ಕೊಲೆಸ್ಟ್ರಾಲ್ ಇಂದ ಭಯ ಪಡಬೇಡಿ, ಫ್ಯಾಟ್ ಇರುವ ಫುಡ್ಸ್ ನ ತಿನ್ನೋದ್ರಿಂದ ಭಯ ಪಡಬೇಡಿ. ಆದ್ರೆ ಗುಡ್ ಫ್ಯಾಟ್ ಇರುವ ಫುಡ್ ನ ಚೆನ್ನಾಗಿ ತಿನ್ನಿ, ಹೆಲ್ದಿ ಫ್ಯಾಟ್ಸ್ ಇರೋ ಫುಡ್. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಹೆಲ್ದಿ ಫ್ಯಾಟ್ಸ್ ಅಂದ್ರೆ ಯಾವ್ದ್ರಲ್ಲೆಲ್ಲ ಇರುತ್ತೆ ಅಂದ್ರೆ, ನೀವು ತುಪ್ಪ ತಿನ್ಬಹುದು, ನಟ್ಸ್ ತಿನ್ಬಹುದು, ಮತ್ತೆ ಈ ಸೀಡ್ಸ್ ನ ತಿನ್ಬಹುದು, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಸನ್ಫ್ಲವರ್ ಸೀಡ್ಸ್, ಈ ರೀತಿ ಸೀಡ್ಸ್ ನ ತಿನ್ಬಹುದು. omega-3 ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ಮೊಟ್ಟೆಯ ಯೆಲ್ಲೋ ಪಾರ್ಟ್ ಇರ್ಬೋದು, ಮತ್ತು ಹಾಲಿನ ಪದಾರ್ಥಗಳು ಇರ್ಬೋದು. ಇದೆಲ್ಲ ನಿಮ್ಗೆ ಹೆಲ್ದಿ ಫ್ಯಾಟ್ಸ್ ನ ಕೊಡುತ್ತೆ. ಆಮೇಲೆ ಜಂಕ್ ಫುಡ್ ತಿನ್ನೋದನ್ನ ಕಡಿಮೆ ಮಾಡಿ. ಯಾರೆಲ್ಲ ಪ್ರೊಸೆಸ್ಡ್ ಫುಡ್, ಜಂಕ್ ಫುಡ್, ಯಾರು IT ಜಾಬ್ ಅಲ್ಲಿ ಇರ್ತಾರೆ, ನಿದ್ದೆ ಮಾಡೋದಿಲ್ಲ, ಜಾಸ್ತಿ ಹೊರಗಡೆ ತಿಂತಾರೆ, ಅವರಲ್ಲೆಲ್ಲ ಟ್ರೈಗ್ಲಿಸರೈಡ್ಸ್ ತುಂಬಾ ಹೈ ಆಗಿರುತ್ತೆ, ಮತ್ತೆ ಗುಡ್ ಕೊಲೆಸ್ಟ್ರಾಲ್ ತುಂಬಾ ಕಡಿಮೆ ಬರುತ್ತೆ. ಸೊ ಈ ರೀತಿ ನಿಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡಿ, ನೀವು ಆಕ್ಟಿವ್ ಆಗಿ ಇರಿ, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ, ಮತ್ತು ಒಳ್ಳೆ ಆಹಾರ ತಿಂದ್ರೆ ನಿಮ್ಮ ಕೊಲೆಸ್ಟ್ರಾಲ್ ಖಂಡಿತವಾಗ್ಲೂ ನಿಮ್ಗೆ ಕಂಟ್ರೋಲ್ ಅಲ್ಲಿ ಬರುತ್ತೆ. ಸೊ ಈ ರೀತಿ ಆಹಾರವನ್ನು ಫಾಲೋ ಮಾಡ್ತಾ ಹೋಗಿ. ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದ ಬಗ್ಗೆ ಮಾತಾಡೋಣ. ಅಲ್ಲಿ ಭೇಟಿ ಆಗೋಣ. ನಮಸ್ತೆ.